ನಮಸ್ತೆ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಮಕ್ಕಳು ಪದೇ ಪದೇ ತಿಂಡಿ ಕೇಳ್ತಾ ಇದ್ದರೆ ಅಥವಾ ಸ್ಕೂಲಿಂದ ಬಂದಾಗ ನಾವು ಏನಾದರೂ ಅವರಿಗೆ ಮಾಡಿಕೊಡ್ಬೇಕಲ್ಲ, ಆಗ ತಿಂಡಿ ಕೊಡುವಾಗ ನಾವು ಸಕ್ಕರೆ ಹಾಕಿರುವಂತಹ ತಿಂಡಿಗಳನ್ನು ಕೊಡ್ತೀವಿ ಅಥವಾ ಎಣ್ಣೆಯಲ್ಲಿ ಕರಿದಿರುವಂತಹ ತಿಂಡಿಗಳನ್ನು ಕೊಡ್ತೀವಿ. ಅದರ ಬದಲು ಈ ರೀತಿ ಪೌಷ್ಟಿಕಾಂಶ ಉಂಡೆಗಳನ್ನು ನಾವು ಮಾಡಿಕೊಟ್ರೆ ತುಂಬಾ ಒಂದು ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ. ಹಾಗೆಯೇ ಇದನ್ನು ನೀವು ತುಂಬ ಸುಲಭವಾಗಿ ಮಾಡಿಕೊಡ್ಬೋದು ಕೂಡ. ಬನ್ನಿ ಹಾಗಾದರೆ ಇವತ್ತೊಂದು ಪೌಷ್ಟಿಕಾಂಶ ಉಂಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ ಒಲೆ ಮೇಲೆ ಒಂದು ದಪ್ಪ ತಳದ ಅಗಲವಾದ ಪಾತ್ರೆಯನ್ನು ಇಟ್ಕೊಳ್ಳಿ. ಈ ಉಂಡೆಯನ್ನು ನಾನಿವತ್ತು ಕುಸುಬಲಕ್ಕಿಯಿಂದ ಮಾಡ್ತಾಯಿದ್ದೀನಿ. ನೀವು ಕುಸುಬಲಕ್ಕಿ ನಿಮ್ಮ ಹತ್ರ ಇಲ್ಲ, ನೀವು ಯೂಸ್ ಮಾಡ್ತಾ ಇಲ್ಲ ಅಂದರೆ ಬೆಳ್ತಿಗೆ ಅಕ್ಕಿ ಅಂದರೆ ವೈಟ್ ರೈಸ್ ಯಾವುದು ಕೂಡ ಆಗುತ್ತೆ. ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ವೈಟ್ ರೈಸನ್ನು ಉಪಯೋಗಿಸ್ಕೊಳ್ಬೋದು. ಆದರೆ ಉತ್ತಮ ಯಾವುದು ಅಂತ ಕೇಳಿದರೆ ನಾವು ದೋಸೆ ರೈಸ್ ಇರುತ್ತಲ್ಲ, ದೋಸೆ ರೈಸ್ ಅಥವಾ ಇಡ್ಲಿ ರೈಸ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು. ನಾನಿವತ್ತು ಕುಸುಬಲಕ್ಕಿಯಿಂದ ಮಾಡ್ತಾಯಿದ್ದೀನಿ. ಇಲ್ಲಿ ಕುಸುಬಲಕ್ಕಿಯನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಅದು ಕ್ಲೀನ್ ಆಗಿದ್ದರೆ ಹಾಗೇ ಹಾಕಿ ಹುರಿಬಹುದು. ಇಲ್ಲ ಅಂದರೆ ಸ್ವಲ್ಪ ಅದನ್ನು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ಅದನ್ನು ಉಪಯೋಗಿಸ್ಕೊಳ್ಳಿ. ಇದನ್ನು ಹೇಗೆ ಹುರಿಬೇಕು ಅಂದರೆ, ಮೊದಲು ನಾವು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಅಂದರೆ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಅಕ್ಕಿ ಚೆನ್ನಾಗಿ ಬಿಸಿ ಆಗಬೇಕು. ಅಲ್ಲಿ ತನಕ ಇದನ್ನು ಈ ರೀತಿ ಸೌಟಲ್ಲಿ ತಿರುಗಿಸ್ತಾ ಇರಬೇಕು. ಆಗ ಅಕ್ಕಿ ಚೆನ್ನಾಗಿ ಬಿಸಿ ಆಗುತ್ತಲ್ವ, ಬಿಸಿ ಆಗೋದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಇದನ್ನು ಹುರಿತಾ ಹೋಗಬೇಕು. ಅಕ್ಕಿ ಚೆನ್ನಾಗಿ ಬಿಸಿಯಾಗಿ ಒಂದು 5 ನಿಮಿಷ ಆದಾಗ ಒಂದು ಸ್ವಲ್ಪ ಪಟಪಟ ಅಂತ ಸಿಡಿಲಿಕ್ಕೆ ಶುರುವಾಗುತ್ತೆ. ಅಂದರೆ ಸೈಜ್ ಎಲ್ಲ ದೊಡ್ಡದಾಗ್ತಾ ಹೋಗುತ್ತೆ. ಈ ಅರಳು ಚುರುಮುರಿ ಎಲ್ಲ ಮಾಡ್ತಾರಲ್ವ, ಹಾಗೆ ಆ ರೀತಿ ಆದಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಎಲ್ಲ ಸೌಂಡ್ ನಿಲ್ಲಬೇಕು ಎಲ್ಲ ಅಕ್ಕಿದು. ಆದರೆ ಮೀಡಿಯಮ್ ಉರಿನಲ್ಲಿ, ನಿಮಗೆ ಉರಿ ಜಾಸ್ತಿ ಇದೆ ಅಂತ ಅನಿಸಿದರೆ ಸ್ವಲ್ಪ ಉರಿ ಲೋ ಮಾಡ್ಕೊಳ್ಳಿ, ಕಮ್ಮಿ ಉರಿಯಲ್ಲಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಕಪ್ಪಗಾಗಿಬಿಡುತ್ತೆ, ಕೆಳಗಡೆ ಇರುವಂಥದ್ದೆಲ್ಲ ಕಪ್ಪಗಾಗ್ತಾ ಹೋಗುತ್ತೆ. ಆ ರೀತಿ ಮಾಡ್ಕೋಬೇಡಿ. ಇದು ಕುಸುಬಲಕ್ಕಿ ಆಗಿರ್ಬೋದು ಅಥವಾ ವೈಟ್ ರೈಸ್ ಆಗಿರ್ಬೋದು, ಯಾವುದಾದ್ರೂ ಹುರಿಯುವ ವಿಧಾನ ಸೇಮ್. ಈಗ ನೋಡಿ, ಇದು ಈ ರೀತಿ ಆಗಿದೆ, ನಿಮಗೆ ಗೊತ್ತಾಗ್ತಾ ಇದೆ ನೋಡಿ. ಈ ರೀತಿ ದೊಡ್ಡ ಸೈಜ್ ಆಗಿದೆ ಇದು. ಆರಿದ ಮೇಲೆ ಇದನ್ನು ತಿಂದರೆ ಕರುಮ್ ಕುರುಮ್ ಅಂತ ಸೌಂಡ್ ಬರುತ್ತೆ. ಚೆನ್ನಾಗಿ ನಮಗೆ ಹುರಿಯುವಂತಹ ಯಾವುದೇ ಪದಾರ್ಥಗಳು ನಾವು ತಿಂದಾಗ ಹೇಗೆ ಕರುಮ್ ಕುರುಮ್ ಅಂತ ಬರುತ್ತೆ, ಅದೇ ಥರ ಆಗುತ್ತೆ. ಆಮೇಲೆ ಈ ರೀತಿ ಒಂದು ತಟ್ಟೆಗೆ ಹಾಕಿ ಇದನ್ನು ಚೆನ್ನಾಗಿ ಆರಲಿಕ್ಕೆ ಬಿಡಬೇಕು. ಅಕ್ಕಿ ಹಾಕಿದ ಲೋಟದಲ್ಲೇ 1 ಲೋಟದಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಹಸಿ ತೆಂಗಿನ ತುರಿ ಉಪಯೋಗಿಸೋದ್ರಿಂದ ಹೊರಗಡೆ ಇದನ್ನು 1-2 ದಿನ ಇರ್ಬೋದು ಅಷ್ಟೇ. ಫ್ರಿಜ್ಜಲ್ಲಾದರೆ ಒಂದು 4-5 ದಿನ ಇಡ್ಬೋದು, ಏನೂ ಹಾಳಾಗೋದಿಲ್ಲ. ಅಕ್ಕಿ ಚೆನ್ನಾಗಿ ತಣ್ಣಗಾಗಿದೆ, ರೋಸ್ಟ್ ಆಗಿದೆ. ಬಾಯಿಗೆ ಹಾಕಿದರೆ ಕರುಮ್ ಕುರುಮ್ ಅಂತ ಆಗುತ್ತೆ. ಈ ಥರ ಅಕ್ಕಿಯನ್ನು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹುರಿದು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಮಕ್ಕಳು ಯಾವಾಗ ತಿಂಡಿ ಕೇಳ್ತಾರೆ ನೋಡಿ, ಅಥವಾ ಮಕ್ಕಳು ಸ್ಕೂಲಿಂದ ಬಂದಾಗ ಸ್ವಲ್ಪ ಅದರಲ್ಲಿ ತೆಗೆದು ಅದನ್ನು ಪುಡಿ ಮಾಡಿಬಿಟ್ಟು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಆ ಸಾಮಗ್ರಿಗಳು ಏನು ಅಂತ ಮುಂದಕ್ಕೆ ನಾನು ನಿಮಗೆ ಹೇಳ್ತೀನಿ. ಅದನ್ನು ಎಲ್ಲ ರೆಡಿ ಮಾಡಿಬಿಟ್ಟು ಉಂಡೆ ಮಾಡಿ ನೀವು ಕೊಡ್ಬೋದು. ಕೇವಲ ಒಂದು 3 ನಿಮಿಷದಲ್ಲಿ ಉಂಡೆ ರೆಡಿ ಆಗುತ್ತೆ. ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗುತ್ತೆ, ಖುಷಿಪಟ್ಟು ತಿಂತಾರೆ. ಇದನ್ನು ನಾವು ಅಕ್ಕಿಯಲ್ಲಿ ಮಾತ್ರ ಅಲ್ಲದೆ ಗೋಧಿ, ರಾಗಿ ಅಥವಾ ಬೇರೆ ಬೇರೆ ಒಂದು ಸಿರಿಧಾನ್ಯಗಳಿಂದ ಕೂಡ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ ಕೂಡ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಇದು ಚೆನ್ನಾಗಿ ತಣ್ಣಗಾದ ಮೇಲೆ ನಾವು ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೇವೆ. 1 ಲೋಟದಷ್ಟು ಇದ್ದ ಅಕ್ಕಿ ಈಗ 2 ಲೋಟದಷ್ಟು ಆಗಿದೆ. ಹುರಿದಾದ ಮೇಲೆ ಸೈಜ್ ಎಲ್ಲ ದಪ್ಪಗಾಗಿರುತ್ತಲ್ವ, ಹಾಗೆ. ನಾನಿಲ್ಲಿ ಪರಿಮಳಕ್ಕೆ ಒಂದು ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಏಲಕ್ಕಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿಯನ್ನು ತಗೊಂಡಿಟ್ಟಿದ್ದೇನೆ. ಇದನ್ನು ಈ ಅಕ್ಕಿ ಪುಡಿ ಮಾಡ್ಕೊಂಡಾದಮೇಲೆ ಕೊನೆಗೆ ಅದನ್ನು ಹಾಕ್ತಾ ಇದ್ದೀನಿ. ಇದರ ಬದಲು ನೀವು ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಸೇರಿಸ್ಕೊಳ್ಬೋದು ಇದಕ್ಕೆ. ಈಗ ಮೊದಲಿಗೆ ನಾನು ಇಲ್ಲಿ ಅಕ್ಕಿಯನ್ನು ಪುಡಿ ಮಾಡಿಕೊಳ್ತೀನಿ. ಚೆನ್ನಾಗಿ ಇದು ಪೌಡರ್ ರೀತಿ ಆಗಬೇಕು. ಅಕ್ಕಿ ಆಗಿರೋದ್ರಿಂದ ತರಿ ಆದರೆ ನಮಗೆ ಮತ್ತು ಅದು ತಿನ್ನಲಿಕ್ಕೆ ಆಗೋದಿಲ್ಲ, ಗಟ್ಟಿ ಗಟ್ಟಿ ಆಗುತ್ತೆ. ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಈಗ ಇದು ನೋಡಿ, ಚೆನ್ನಾಗಿ ಪುಡಿ ಪೌಡರ್ ಥರ ಆಗಿದೆ. ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಉಂಟಲ್ವ, ಅದನ್ನು ಹಾಕಿ ಒಂದು ಸರ್ತಿ ಮಿಕ್ಸಿಯನ್ನು ತಿರುಗಿಸ್ಕೊಂಡು ಬರ್ತೀನಿ. ಒಂದು ರೌಂಡ್ ತಿರುಗಿಸಿದರೆ ಸಾಕು.
ಈಗ ಇದು ಕೂಡ ಚೆನ್ನಾಗಿ ಪುಡಿ ಆಗಿದೆ. ಚೆನ್ನಾಗಿ ಪುಡಿ ಆದಮೇಲೆ ನಾವು ಬೇರೆ ಪದಾರ್ಥಗಳನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಈಗ ರುಚಿಗೆ ಇದಕ್ಕೆ ಕೇವಲ 1-2 ಹರಳಿನಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಪುಡಿ ಉಪ್ಪು ಹಾಕೋದಾದರೆ ಒಂದು 1/4 ಚಿಟಿಕೆಯಷ್ಟು ಹಾಕಿದರೆ ಸಾಕು. ನೋಡಿಕೊಂಡು ಹಾಕಿ. ಬೆಲ್ಲದಲ್ಲಿ ಜಾಸ್ತಿ ಉಪ್ಪಿದ್ರೆ ಕಮ್ಮಿ ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಈಗ ಬೆಲ್ಲ ಇಲ್ಲಿ ನಾನು ಅರ್ಧ ಲೋಟದಷ್ಟು ತಗೊಂಡಿದ್ದೇನೆ. ಅಕ್ಕಿ ಯಾವುದರಲ್ಲಿ ಅಳತೆ ಮಾಡಿದ್ದು ನೋಡಿ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಬೆಲ್ಲವನ್ನು ಈ ರೀತಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಈಗ ಇಲ್ಲಿ ತೆಂಗಿನ ತುರಿಯನ್ನು ನಾನು ಮೊದಲಿಗೆ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಇದು ನೀವು ನೋಡಿಕೊಂಡು ತೆಂಗಿನ ತುರಿಯನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಅಂದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಅಂಟು ಬರಬೇಕು, ಅಲ್ಲಿ ತನಕ ನೀವು ತೆಂಗಿನ ತುರಿಯನ್ನು ಹಾಕೋಬೋದು. ಇದರ ಬದಲು ನೀವು ಬೇಕಾದರೆ ತೆಂಗಿನ ತುರಿ ನಿಮಗೆ ಬೇಡ ಅಂತಿದ್ರೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಒಂಚೂರು ಹಾಲು ಸೇರಿಸ್ಕೊಂಡು ಕೂಡ ಇದನ್ನು ನೀವು ಗ್ರೈಂಡ್ ಮಾಡ್ಕೊಳ್ಬೋದು. ಒಂದು ಸರ್ತಿ ಮಿಕ್ಸಿಯಲ್ಲಿ ಜಸ್ಟ್ ಒಂದು 4-5 ರೌಂಡ್ ತಿರುಗಿಸಿದರೆ ಚೆನ್ನಾಗಿ ಇದು ಪೌಡ್ರ್ ಥರ ಆಗುತ್ತೆ. ಈಗ ನೋಡಿ ಮಿಕ್ಸಿಯಲ್ಲಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಉಂಡೆ ಕಟ್ಟಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಹದ ಬೇಕು. ಅದಕ್ಕೋಸ್ಕರ ಈಗ ಎಲ್ಲ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೀನಿ. ನಾನು 1 ಕಪ್ ನಾನು ತಗೊಂಡಿದ್ನಲ್ವ ಅಷ್ಟೆಲ್ಲ ತೆಂಗಿನ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ತಿರುಗಿಸ್ಕೊಂಡಿದ್ದೀನಿ. ಈಗ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಈ ಥರ ಬಂದಿದೆ ಇದು. ಈಗ ಉಂಡೆ ಕಟ್ಟಲಿಕ್ಕೆ ಇದು ಕರೆಕ್ಟಾದ ಹದ. ಈ ಉಂಡೆ ಕಟ್ಟುವಾಗ ನಿಮಗೆ ಬೇಕಾದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು. ಮಕ್ಕಳಿಗೆ ಕೊಡೋದಾದರೆ ತುಪ್ಪ ಹಾಕಿದರೆ ಇನ್ನೂ ಒಳ್ಳೆಯದು. ನಾನಿಲ್ಲಿ ತುಪ್ಪ ಹಾಕ್ತಾ ಇಲ್ಲ, ನನಗೆ ಉಂಡೆ ಕಟ್ಟಲಿಕ್ಕೆ ಸರಿಯಾದ ಹದ ಬರ್ತಾ ಇದೆ. ತುಪ್ಪ ಏನು ಬೇಡ ಅಂತೇಳಿ ಹಾಕ್ತಾ ಇಲ್ಲ. ನೀವು ಬೇಕಾದರೆ 1-2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಉಂಡೆ ಕಟ್ಬೋದು. ಒಂದು ಸಣ್ಣ ಕಪ್ನಲ್ಲಿ ಅಕ್ಕಿ ತೊಗೊಂಡಿರೋದು ಎಷ್ಟೊಂದು ಆಗಿದೆ ನೋಡಿ. ಉಂಡೆ ಕೂಡ ಇದರಲ್ಲಿ ಸುಮಾರು ಆಗುತ್ತೆ. ನೀವು ಇದನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಟು ತಿನ್ಬೋದು. ಒಂದು 3-4 ದಿನ ಅಂತೂ ಏನೂ ಹಾಳಾಗೋದಿಲ್ಲ. ಹಸಿ ಕೊಬ್ಬರಿ ನಿಮಗೆ ಇಷ್ಟ ಇಲ್ಲ ಅಂದರೆ ಒಣ ಕೊಬ್ಬರಿ ತುರಿದು ಕೂಡ ಹಾಕೋಬೋದು. ಆದರೆ ಈ ರೀತಿ ಉಂಡೆ ಕಟ್ಟಲಿಕ್ಕೆ ಸ್ವಲ್ಪ ಅದು ಕಷ್ಟ ಆಗುತ್ತೆ. ಆಗ ನೀವು ಇದಕ್ಕೆ ತುಪ್ಪ ಹಾಕ್ಕೊಂಡು ತುಪ್ಪವನ್ನು ಕರಗಿಸಿಬಿಟ್ಟು ಅದನ್ನು ಹಾಕಿ ಆಮೇಲೆ ಉಂಡೆ ಕೂಡ ಕಟ್ಟಿ ಇಟ್ಕೊಳ್ಬೋದು. ಇದು ಒಣ ಕೊಬ್ಬರಿ ಹಾಕ್ಕೊಂಡ್ರೆ ತುಂಬ ದಿನ ಇದನ್ನು ನೀವೊಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಮಕ್ಕಳಿಗೆ ಸ್ಕೂಲಿಂದ ಬರುವಾಗ ಅಥವಾ ಕೇಳಿದಾಗೆಲ್ಲ ನಾವು ಬೇರೆ ಬೇರೆ ಸಕ್ಕರೆ ಹಾಕಿರುವಂತಹ ತಿಂಡಿಗಳನ್ನು ಅಥವಾ ಕರಿದ ತಿಂಡಿಗಳನ್ನು ಕೊಡೋ ಬದಲು ಈ ರೀತಿ ಬೇರೆ ಬೇರೆ ಒಂದು ಪದಾರ್ಥಗಳಿಂದ ಈ ಥರ ಮಾಡಿಕೊಂಡು ನೀವು ಉಂಡೆ ಮಾಡಿಕೊಟ್ರೆ ಬೆಲ್ಲದಿಂದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬೇಗನೆ ಕೂಡ ಆಗುವಂತಹ ತಿಂಡಿ ಕೂಡ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಕೂಡ ಇದು ತುಂಬ ಇಷ್ಟ ಆಗುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇದಿರುತ್ತೆ. ಕೆಲವು ಮಕ್ಕಳಂತೂ ಅನ್ನ ತಿನ್ನೋದಕ್ಕೆ ಕೇಳೋದಿಲ್ಲ. ಅಂಥವರಿಗೆ ನೀವು ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಮತ್ತು ಇದರಲ್ಲಿ ಯಾವುದೇ ಒಂದು ಬೇಡವಾದ ವಸ್ತುಗಳು ಯಾವುದು ಕೂಡ ಇಲ್ಲ, ಎಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.